ಜೈ ಹಿಂದ್. ಎಲ್ಲ ನನ್ನ BSF ಎಸ್ಪಿರೆಂಟ್ಸ್ಗೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ 3,800ಕ್ಕಿಂತ ಅಧಿಕ ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡಿದ್ರು. ಟ್ರೇಡ್ಸ್ಮನ್ ಹುದ್ದೆಗಳನ್ನು 2024-25 ರಿಕ್ರೂಟ್ಮೆಂಟ್ ಅಂತ ಹೇಳಿಕೆಯಿಂದ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಕೂಡ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸೋಕೆ ಅವಕಾಶವನ್ನು ಕೊಟ್ಟಿದ್ರು. ಎಲ್ಲರೂ ಕೂಡ ಅರ್ಜಿಗಳನ್ನ ಹಾಕಿಬಿಟ್ಟು ಫಿಸಿಕಲ್ ಕೂಡ ನಡೀತಾ ಇದೆ. ಡಿಸೆಂಬರ್ 25ನೇ ತಾರೀಕಿನ ನಂತರ ಹಿಡಿದು ಫೆಬ್ರವರಿ ಮಟನೂ ಕೂಡ ಈ ಫಿಸಿಕಲ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಕೂಡ ಫಿಸಿಕಲ್ ಅನ್ನ ಪಾಸ್ ಆಗಿದ್ರಿ. ಫಸ್ಟ್ಗೆ ಪುರುಷರದು ಮಾತ್ರ ಫಿಸಿಕಲ್ ಅನ್ನ ಕಂಡಕ್ಟ್ ಆಗ್ತಾ ಇದೆ. ಸೊ ನಮ್ಮ ಕರ್ನಾಟಕದ ಮಹಿಳಾ ಅಭ್ಯರ್ಥಿಗಳಿಗೆ 21ನೇ ತಾರೀಕು ಜನವರಿ 22ನೇ ತಾರೀಕಿಗೆ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗಿದೆ. ಏನು ಮಿಸ್ಟೇಕ್ ಆಗಿದೆ, ಸೊ ಏನೊಂದು ಸ್ಯಾಡ್ ನ್ಯೂಸ್ ಅಂತಂದರೆ ಏನು ತಪ್ಪುಗಳನ್ನು ಮಾಡಿದಿರಿ. ಸೊ ಅದ್ರ ಬಗ್ಗೆ ನಾನು ಆಲ್ರೆಡಿ ಡೀಟೇಲ್ ಇನ್ಫಾರ್ಮೇಷನ್ಗಳನ್ನು ಕೊಟ್ಟಿದ್ದೆ. ಆ ತಪ್ಪುಗಳನ್ನು ಪ್ರತಿ ಸಾರಿನೂ ಕೂಡ ಮಾಡ್ತಾನೆ ಇದ್ರಿ. ಏನು ತಪ್ಪು ಮಾಡಿದಿರಿ ಅಂತ ಹೇಳಿಕೆಯಿಂದ ನೀವೇ ತಿಳ್ಕೊಳ್ರಿ. ಓಕೆ, ಯಾರೆಲ್ಲ ಫಿಸಿಕಲ್ ಪಾಸ್ ಆಗಿ ಬಂದಿದ್ದೀರಿ, ನೆಕ್ಸ್ಟ್ ಯಾರು ಫಿಸಿಕಲಿ ಅಟೆಂಡ್ ಆಗ್ತಾ ಇದ್ದೀರಿ ಅಂಥವ್ರು ಮಾತ್ರ ಈ ವಿಡಿಯೋನ ನೋಡ್ಕೊಳ್ರಿ. ಯಾಕಂದರೆ ತಪ್ಪುಗಳನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಯಾವುದೇ ಒಂದು ನಾವು ಯೂಟ್ಯೂಬ್ನಲ್ಲಿ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೀವಿ ಅಂತಂದರೆ ನೋಡ್ಕೊಳ್ಳಿ ಸ್ನೇಹಿತರೆ, ಯಾಕಂದರೆ ನಿಮ್ಮ ಜೀವನ ನೀವೇ ಹಾಳು ಮಾಡ್ಕೊಂಡಂಗಾಗುತ್ತೆ. ಇನ್ಫಾರ್ಮೇಷನ್ ಕೊಡ್ತಾ ಇದೀವಿ ಅಂದರೆ ಸಂಪೂರ್ಣವಾಗಿ ಆ ಇನ್ಫಾರ್ಮೇಷನನ್ನು ತಿಳಿದುಕೊಳ್ರಿ. ಅಕಸ್ಮಾತ್ ನೀವೇನಾದರೂ ಅರ್ಧ ಇನ್ಫಾರ್ಮೇಷನನ್ನು ತಿಳ್ಕೊಂಡ್ರೆ, ಸೊ ಅರ್ಧ ತಿಳ್ಕೊಂಡ ಕೇಶಂದ ಈ ಥರ ಎಲ್ಲ ತೊಂದರೆಗಳಾಗ್ತಾವೆ. ನೀವು ಯಾವುದೇ ಇನ್ಫಾರ್ಮೇಷನ್ ನಿಮ್ಗೆ ಯೂಸ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ನೀವು ಅಪ್ಲಿಕೇಶನನ್ನು ಹಾಕಿದ್ದೀರಿಯಪ್ಪ ಅಂದರೆ ಅದನ್ನು ಸಂಪೂರ್ಣವಾಗಿ ನೋಡ್ಕೊಳ್ರಿ. ಯಾಕಂದರೆ ಟೈಮ್ ಎಲ್ಲೇ ವೇಸ್ಟ್ ಮಾಡ್ತಾ ಇರ್ತೀರಿ. ಇನ್ಫಾರ್ಮೇಷನ್ಗಳನ್ನ ತಿಳ್ಕೊಂಡ್ರಿಯಪ್ಪ ಅಂದರೆ ನಾನು ಆಲ್ಮೋಸ್ಟ್ BSF ಟ್ರೇಡ್ಸ್ಮನ್ದಲ್ಲಿ ಕರ್ನಾಟಕಕ್ಕೆ ಎಷ್ಟು ವೇಕೆನ್ಸಿಗಳಿದಾವೆ, ನೆಕ್ಸ್ಟ್ ಕಾಸ್ಟ್ ವೈಸ್ ಎಷ್ಟು ವೇಕೆನ್ಸಿಗಳಿದಾವೆ ಅಂತ ಹೇಳ್ಕೆಸಿಂದ ನಿಮಗೆ ಬೋರ್ಡ್ ಮೇಲೇನೂ ಕೂಡ ಬಿಡಿಸಿ ಹೇಳಿದ್ದೀನಿ ಸ್ನೇಹಿತರೆ. ಆದರೂ ಕೂಡ ಈ ತಪ್ಪುಗಳನ್ನು ಮಾಡಿದಿರಿ. ಯಾಕಂದರೆ ನಿಮ್ಮದೇ ಏನೂ ತಪ್ಪು, ನೀವೇ ತಪ್ಪು ಮಾಡಿರ್ತಕ್ಕಂಥದ್ದು. ಯಾಕಂದರೆ ಯಾರು ಏನೂ ಮಾಡೋಕ್ಕಾಗಲ್ಲ. ಸೊ BSF ರಿಕ್ರೂಟ್ಮೆಂಟ್ದವರು ಕೂಡ ಏನೂ ಮಾಡೋಕ್ಕಾಗಲ್ಲ. ಏನಾಗಿದೆ ಪ್ರಾಬ್ಲಮ್ ಅಂತಂದರೆ, ನಮ್ಮ ಕರ್ನಾಟಕಕ್ಕೆ ಒಂದಿಷ್ಟು ಟ್ರೇಡ್ಗಳಿಗೆ ವೇಕೆನ್ಸಿನೇ ಮೆನ್ಷನ್ ಮಾಡಿಲ್ಲ. ಗೊತ್ತಾಯ್ತಾ? ನಮ್ಮ ಕರ್ನಾಟಕಕ್ಕೆ ಒಂದಿಷ್ಟು ಟ್ರೇಡ್ಗಳಿಗೆ ವೇಕೆನ್ಸಿನೇ ಮೆನ್ಷನ್ ಮಾಡಿಲ್ಲ. ಆದರೂ ಕೂಡ ಅರ್ಜಿಗಳನ್ನ ಸಲ್ಲಿಸಿದ್ರಿ. ಅವರು ಅರ್ಜಿ ಸಲ್ಲಿಸಿದ್ರಪ್ಪ ಅಂತಂದರೆ ಅಪ್ಲಿಕೇಶನ್ ರಿಜೆಕ್ಟ್ ಮಾಡೋದಲ್ಲ. ಸೊ ಅಡ್ಮಿಟ್ ಕಾರ್ಡನ್ನು ಬಿಟ್ಟಿದ್ದಾರೆ. ಸೊ ಅಡ್ಮಿಟ್ ಕಾರ್ಡ್ ತೊಗೊಂಡೋಗಿ ಫಿಸಿಕಲ್ಗೆ ಅಟೆಂಡ್ ಆಗಿದ್ರಿ. ಫಿಸಿಕಲ್ ಕೂಡ ಪಾಸ್ ಆಗಿದ್ರಿ. ಫಿಸಿಕಲ್ ಪಾಸ್ ಆಗಿ ಬಂದ ಮೇಲೆ ಸೊ ನಿನ್ನೆ ಎಲ್ಲರಿಗೂ ಕೂಡ ಜಿಮೇಲ್ಗೆ ಮೆಸೇಜು ಮತ್ತು ನಾರ್ಮಲ್ ಮೆಸೇಜ್ಗಳು ಬಂದಿದ್ದಾವೆ. ಏನು ಬಂದಿದ್ದಾವೆ ಮೆಸೇಜು, ಪ್ರತಿಯೊಬ್ಬರು ಕೂಡ ಫಿಸಿಕಲ್ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಸೊ ಈ ಮೆಸೇಜನ್ನು ನೋಡಲೇಬೇಕಾಗಿದೆ. ಸೊ ಮೆಸೇಜನ್ನು ನೋಡ್ಕೊಳ್ರಿ. ಒಂದ್ಸರಿ ನಾನು ನಿಮ್ಗೆ ಓದ್ತೀನಿ. ಅದನ್ನು ಓದಿದರೆ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ನಿಮ್ಮ ಮೊಬೈಲಿಗೂ ಕೂಡ ಬಂದಿದೆ ಇಲ್ಲ ಅಂತ ಹೇಳಿ ಕನ್ಫರ್ಮೇಷನ್ ಸಿಗುತ್ತೆ ಸ್ನೇಹಿತರೆ. ನೋಡ್ಕೊಡ್ರಿ ಮೆಸೇಜ್ ಏನಂದರೆ, ಡಿಯರ್ ಕ್ಯಾಂಡಿಡೇಟ್, ಆಫ್ಟರ್ ರಿವ್ಯೂವಿಂಗ್ ಯುವರ್ ಅಪ್ಲಿಕೇಶನ್ ಫಾರ್ಮ್ ಫಾರ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ BSF ಕಾನ್ಸ್ಟೇಬಲ್ ಟ್ರೇಡ್ಸ್ಮನ್ 2024-25, we regret to inform you that there are no vacancies published by BSF for the state you have applied from. ಓಕೆ, ಏನು ಕೊಟ್ಟಿದ್ದಾರೆ ಅಂದರೆ ಸ್ಟೇಟ್ ವೈಸ್ ವೇಕೆನ್ಸಿಗಳನ್ನು ಮೆನ್ಷನ್ ಮಾಡಿದ್ದೀವಿ. ಆದರೆ ನೀವು ಹಾಕಿರ್ತಕ್ಕಂಥ ವೇಕೆನ್ಸಿಗೆ ನಿಮ್ಮ ಸ್ಟೇಟಿಗೆ ವೇಕೆನ್ಸಿ ಇಲ್ಲ. ಓಕೆ, ಆಸ್ ಅ ರಿಸಲ್ಟ್ ಯುವರ್ ಅಪ್ಲಿಕೇಶನ್ ಡಸ್ ನಾಟ್ ಮೀಟ್ ದ ಎಲಿಜಿಬಿಲಿಟಿ criteria for this examination. We kindly request you to refrain from visiting the examination center as your candidature will not be considered for the recruitment regard BSF. ಏನು ಕೊಟ್ಟಿದ್ದಾರೆ ಗೊತ್ತಾಯ್ತಾ? ನೀವು ಅರ್ಜಿಯನ್ನು ಸಲ್ಲಿಸಿದ್ರಿ. ಈಗ BSF ಟ್ರೇಡ್ಸ್ಮನ್ಗೆ ಅರ್ಜಿಗಳನ್ನ ಹಾಕಿದ್ರಿ. ಅರ್ಜಿಯನ್ನು ಹಾಕುವಾಗ ಏನು ನೋಡಿ ಅರ್ಜಿ ಹಾಕಿದ್ರಿ ಸ್ನೇಹಿತರೆ? ಯಾವುದೇ ಅಪ್ಡೇಟ್ ತಿಳ್ಕೊಳ್ಬೇಕಾಗಿದ್ರೆ ನಮ್ಮ ಕರ್ನಾಟಕಕ್ಕೆ ಎಷ್ಟು ವೇಕೆನ್ಸಿ ಇದಾವೆ, ಯಾವ ಟ್ರೇಡಿಗೆ ಎಷ್ಟು ವೇಕೆನ್ಸಿಗಳಿದಾವೆ, ಅದರೊಳಗಡೆ ನಮ್ಮ ಕಾಸ್ಟಿಗೆ ವೇಕೆನ್ಸಿ ಇದಾವೋ ಇಲ್ಲ ಅನ್ನೋದನ್ನು ನೋಡ್ಕೊಂಡ್ಬಿಟ್ಟು ಅರ್ಜಿಗಳನ್ನ ಸಲ್ಲಿಸಿರಿ ಅಂತೇಳಿ ಪ್ರತಿ ಸಾರಿನೂ ಕೂಡ ನಿಮ್ಗೆ ಇನ್ಫಾರ್ಮೇಷನ್ಗಳನ್ನು ಕೊಡ್ತಾ ಇರ್ತೀವಿ. ಆದರೂ ಕೂಡ ಈ ತಪ್ಪುಗಳನ್ನು ಮಾಡ್ತಾ ಇದ್ರಿ. ಸೊ ಇದು ಬಂದಿರತಕ್ಕಂಥ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮೆಸೇಜ್ಗಳು ಬಂದಿದೆ. ಸೊ ನನಗೆ ನಿನ್ನೆ ಕಾಲ್ ಕೂಡ ಮಾಡಿ ಬಹಳ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಎಷ್ಟೋ ವಿದ್ಯಾರ್ಥಿಗಳು ಕಣ್ಣೀರು ಹಾಕಿದ್ರೆ, ಸರ್ ನಾನು BSF ಟ್ರೇಡ್ಸ್ಮನ್ ಫಿಸಿಕಲ್ ಪಾಸ್ ಆಗೈತೆ ಅಂತ ಹೇಳಿ ಚಂದ SSGD ಅರ್ಜಿನೇ ಹಾಕಿಲ್ಲ ಸರ್, ನಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗೈತೆ ಸರ್, ನಾನು ಏನು ಮಾಡಲಿ ಸರ್, ನನಗೆ ಏನು ಮಾಡಬೇಕಂತಲೇ ಗೊತ್ತಾಗ್ತಾ ಇಲ್ಲ ಸರ್. ನನ್ನ ತಂದೆ ತಾಯಿಗೆ ನಾನು BSF ಫಿಸಿಕಲ್ ಪಾಸ್ ಆಗೀನಿ, ನಾನು ಊರಲ್ಲಿ ಕೂಡ BSF ಫಿಸಿಕಲ್ ಪಾಸ್ ಆಗೀನಿ ಅಂತ ಹೇಳಿ ಚಂದ ಎಲ್ಲದಲ್ಲಿ ಕೂಡ ನನಗೆ ಪಬ್ಲಿಷ್ ಆಗಿಬಿಟ್ಟಿದೆ ಸರ್, ನಾನು ಏನು ಮಾಡಬೇಕು ಒಂದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಚಂದ ಆ ವಿದ್ಯಾರ್ಥಿ ಕಣ್ಣೀರು ಕೂಡ ಹಾಕಿದ. ಆದ ಕಾರಣಕ್ಕೋಸ್ಕರ ಯಾವುದೇ ಒಂದು ಇನ್ಫಾರ್ಮೇಷನ್ಗಳನ್ನ ತಿಳ್ಕೊಳ್ಬೇಕಾಗಿದ್ರೆ ಸ್ನೇಹಿತರೆ
ಸೊ ಕರೆಕ್ಟಾಗಿ ತಿಳ್ಕೊಡ್ರಿ. ಸೊ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಸೊ ಇದೊಂದು ಹೋಗೈತಪ್ಪ ಅಂದ್ರೆ ನೆಕ್ಸ್ಟ್ ಮತ್ತೆ SSC ಕಾಲ್ಫಾರ್ಮ್ ಮತ್ತೆ ಸೆಪ್ಟೆಂಬರ್ದಲ್ಲಿದೆ, ಅದಕ್ಕೆ ಅದ್ರ ತಯಾರಿಗಳನ್ನ ಮಾಡಿಕೊಡ್ರಿ. ಓಕೆ, ಈ ಥರದ ಮೆಸೇಜ್ಗಳು ಸಾಕಷ್ಟು ನನಗೊಂದು 5-6 ವಿದ್ಯಾರ್ಥಿಗಳು ಈ ಥರದ ಸ್ಕ್ರೀನ್ಶಾಟ್ಗಳನ್ನ ಕಳಿಸ್ಬಿಟ್ಟು ಸರ್ ಇದೇನು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಅಂತ ಹೇಳಿ ಕೇಳಿದಾಗ ಸೊ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಷನ್ಗಳನ್ನ ತಿಳ್ಕೊತೀನಿ. ಸೊ ಆಫೀಷಿಯಲ್ ವೆಬ್ಸೈಟ್ ಮುಖಾಂತರ ಏನೇನು ಇನ್ಫಾರ್ಮೇಷನ್ ಬಂದಿದೆ ಅಂತ ಹೇಳಿ ತಿಳ್ಕೊಂಡ್ಮೇಲೆ ನಾನು ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತೀನಿ ಅಂತ ಇನ್ಫಾರ್ಮೇಷನನ್ನು ಅವ್ರಿಗೆ ಹೇಳಿದ್ದೆ. ಆದರೂ ಕೂಡ ನಿನ್ನೆ ಮತ್ತೆ ಆಫೀಷಿಯಲ್ ವೆಬ್ಸೈಟ್ನಲ್ಲಿ ಬಿಟ್ಟಿದ್ದಾರೆ. BSF ಟ್ರೇಡ್ಸ್ಮನ್ BSF ವೆಬ್ಸೈಟ್ ಹತ್ರ ಏನು ಕೊಟ್ಟಿದ್ದಾರೆ ಅಂತಂದರೆ ಅವರು ಕೂಡ ರಿಕ್ರೂಟ್ಮೆಂಟ್ ಫಾರ್ ದ ಪೋಸ್ಟ್ ಆಫ್ ಕಾನ್ಸ್ಟೇಬಲ್ ಟ್ರೇಡ್ಸ್ಮನ್ ಫಾರ್ ದ ಇಯರ್ 2024-25 ರಿಗಾರ್ಡಿಂಗ್ ಅಪ್ಲಿಕೇಶನ್ಸ್ ರಿಸೀವ್ಡ್ ಫಾರ್ ದ ಪೋಸ್ಟ್ ಟ್ರೇಡ್ ವಿಚ್ ವೇರ್ ನಾಟ್ ಪಬ್ಲಿಷ್ಡ್ ಫಾರ್ ದ ಪರ್ಟಿಕ್ಯುಲರ್ ಸ್ಟೇಟ್ಸ್. ಅಂದರೆ ನಾವು ಸ್ಟೇಟ್ ವೈಸ್ ವೇಕೆನ್ಸಿಗಳನ್ನು ಮೆನ್ಷನ್ ಮಾಡಿದ್ದೀವಿ. ಸೊ ಯಾರ ನಿಮ್ಮ ಸ್ಟೇಟಿಗೆ ವೇಕೆನ್ಸಿಗಳಿಲ್ಲಲ್ಲ ಅವ್ರದ್ದು ಅಪ್ಲಿಕೇಶನ್ ಡೈರೆಕ್ಟಾಗಿ ರಿಜೆಕ್ಟ್ ಆಗಿದೆ. ಸೊ ಇಲ್ಲಿ ಮೇಲ್ ಮತ್ತು ಫಿಮೇಲ್ ಕ್ಯಾಟಗರಿಯವರಿಗೆ ಇಬ್ಬರಿಗೆ ಕೂಡ ಹೇಳಿದ್ದಾರೆ. ನೆಕ್ಸ್ಟ್ ಇನ್ನು ಹೋಗ್ತಿರ್ತಕ್ಕಂಥ ಮಹಿಳಾ ಅಭ್ಯರ್ಥಿಗಳು ನಿಮ್ಮ ಕಾಸ್ಟಿಗೆ ನಿಮ್ಮ ಸ್ಟೇಟ್ ವೈಸ್ಗೆ ವೇಕೆನ್ಸಿ ನೀವು ಹಾಕಿರ್ತಕ್ಕಂಥ ಟ್ರೇಡ್ ವೇಕೆನ್ಸಿ ಇದೆಯೋ ಇಲ್ಲ ಚೆಕ್ ಮಾಡ್ಕೊಂಡ್ಬಿಟ್ಟು ಹೋಗ್ರಿ. ಇನ್ನು ನಾಳೆ ಹೋಗ್ತಿರ್ತಕ್ಕಂಥ ಫಿಸಿಕಲ್ ಅಟೆಂಡ್ ಆಗ್ತಿರ್ತಕ್ಕಂಥವ್ರು ನಾಡ್ದ ಯಾವಾಗಿದೆಯಲ್ಲ ಸೊ ಕರೆಕ್ಟಾಗಿ ನೋಡ್ಕೊಂಡು ನಾನು ಹೇಳ್ತೀನಿ, ಬೇಕಾದ್ರೆ ಇನ್ನೊಂದ್ಸರಿ ಕನ್ಫರ್ಮೇಷನ್ ಮಾಡ್ಕೊಡ್ರಿ. ಸೊ ನಿಮ್ಗೆ ಕ್ಲಿಯರ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಸೊ ಬಾಯ್ಸ್ ಮಾತ್ರ ನನ್ನ ಹತ್ರ ಲಿಸ್ಟ್ ಇದೆ. ಸೊ ಮಹಿಳೆಯರದು ಕೂಡ ನಾನು ಟೆಲಿಗ್ರಾಮ್ದಲ್ಲಿ PDF ಅಪ್ಲೋಡ್ ಮಾಡ್ತೀನಿ. ಸೊ ಬಾಯ್ಸಿಗೆ ಯಾವ್ಯಾವೆಲ್ಲ ವೇಕೆನ್ಸಿ ಇದಾವೆ ನಮ್ಮ ಸ್ಟೇಟ್ ವೈಸ್ ನೋಡ್ಕೊಡ್ರಿ. ಕಾರ್ಪೆಂಟರ್ ಯಾರಾದರೂ ಹಾಕಿದರೆ ಹೋಗಕ್ಕೆ ಹೋಗ್ಬೇಡ್ರಿ, ಒಂದು ವೇಕೆನ್ಸಿ ಕಾರ್ಪೆಂಟರ್ ಒಂದಿದೆ, ಜನರಲ್ ಕ್ಯಾಟಗರಿದವ್ರಿಗೆ ಒಂದಿದೆ, OBCದವರಿಗೆ ಒಂದಿದೆ. ನೆಕ್ಸ್ಟ್ ಪ್ಲಂಬರ್ ಏನಾದರೂ ಹಾಕಿದ್ರಿಯಪ್ಪ ಅಂದರೆ ಇದಕ್ಕೆ ಯಾವುದೇ ಥರದಂಥ ವೇಕೆನ್ಸಿನೇ ಇಲ್ಲ. ಪೇಂಟರ್ ಹಾಕಿದ್ರಿಯಪ್ಪ ಅಂದರೆ ಅದಕ್ಕೂ ಕೂಡ ಒಂದು ವೇಕೆನ್ಸಿ ಇಲ್ಲ. ಎಲೆಕ್ಟ್ರಿಷಿಯನ್ ಹಾಕಿದ್ರಿ ಅಂದರೆ ಅದಕ್ಕೂ ಕೂಡ ಒಂದು ವೇಕೆನ್ಸಿ ಇಲ್ಲ. ಪಂಪ್ ಆಪರೇಟರ್ ಹಾಕಿದ್ರಿ ಅಂದರೆ ಅದಕ್ಕೂ ಕೂಡ ಒಂದು ವೇಕೆನ್ಸಿ ಇಲ್ಲ. ನೆಕ್ಸ್ಟ್ ಕಾಬ್ಲರ್ ಹಾಕಿರ್ತಕ್ಕಂಥವ್ರಿಗೆ UR ಕ್ಯಾಟಗರಿಗೆ ಒಂದು ವೇಕೆನ್ಸಿ ಇದೆ, OBC ಕ್ಯಾಟಗರಿಯವರಿಗೆ 2 ವೇಕೆನ್ಸಿ ಇದೆ. ನೆಕ್ಸ್ಟ್ ಟೋಟಲ್ ಬಂದ್ಬಿಟ್ಟು ನಮ್ಮ ಕರ್ನಾಟಕಕ್ಕೆ 3 ವೇಕೆನ್ಸಿಗಳು ಕಾಬ್ಲರ್ ಇದಾವೆ. ಟೇಲರ್ ನೋಡ್ಕೊಡ್ರಿ, UR ಕ್ಯಾಟಗರಿದವರಿಗೆ 1 ಇದೆ. ನೆಕ್ಸ್ಟ್ ಟೋಟಲ್ ವೇಕೆನ್ಸಿ ಬಂದ್ಬಿಟ್ಟು ಒಂದೇ UR ಕ್ಯಾಟಗರಿದವರಿಗೆ 1 ಮಾತ್ರ ಇದೆ. ನೆಕ್ಸ್ಟ್ ವಾಸರ್ಮನ್ ಹಾಕಿದ್ವಿ ಸರ್ ನಾವು ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಕೂಡ ವಾಸರ್ಮನ್ ಹಾಕಿದ್ದೀರಿ, ನೋಡ್ಕೊಡ್ರಿ ಯಾವ ಕ್ಯಾಟಗರಿಗೆ ಎಷ್ಟು ವೇಕೆನ್ಸಿ ಇದಾವೆ ಅಂತ ಹೇಳಿ ಕ್ಲಿಯರ್ ಆಗುತ್ತಾ. ವಾಷರ್ಮನ್ ಬಂದ್ಬಿಟ್ಟು UR ಕ್ಯಾಟಗರಿದವರಿಗೆ 6 ವೇಕೆನ್ಸಿ ಇದಾವೆ, EWS ದವರಿಗೆ 2 ವೇಕೆನ್ಸಿಗಳಿದಾವೆ, OBCದವರಿಗೆ 4 ವೇಕೆನ್ಸಿಗಳಿದಾವೆ, SCದವರಿಗೆ 4 ವೇಕೆನ್ಸಿಗಳಿದಾವೆ, STದವರಿಗೆ ಯಾವುದೇ ಥರಂಥ ವೇಕೆನ್ಸಿ ಇಲ್ಲ. ಟೋಟಲಿ ವಾಸರ್ಮನ್ಗೆ ನಮ್ಮ ಕರ್ನಾಟಕಕ್ಕೆ 16 ವೇಕೆನ್ಸಿಗಳಿದಾವೆ. ಓಕೆ, ನೆಕ್ಸ್ಟ್ ಬಾರ್ಬರ್ ನೋಡ್ಕೊಡ್ರಿ, ಕಟಿಂಗ್ ಮಾಡೋದು ಅಂತಿಲ್ಲ. UR ಕ್ಯಾಟಗರಿದವರಿಗೆ 2 ಇದಾವೆ, EWS ದವರಿಗೆ 1 ಇದೆ, OBCದವರಿಗೆ 2 ಇದಾವೆ. ಟೋಟಲಿ ನಮ್ಮ ಕರ್ನಾಟಕಕ್ಕೆ 5 ವೇಕೆನ್ಸಿಗಳು ಬಾರ್ಬರ್ ಆಗಿದಾವೆ. ನೆಕ್ಸ್ಟ್ ಸ್ವೀಪರ್ ಯಾರು ಆಗಿದಿಲ್ಲ, ಸ್ವೀಪರ್ ನೋಡ್ಕೊಡ್ರಿ, UR ಕ್ಯಾಟಗರಿದವರಿಗೆ 13 ವೇಕೆನ್ಸಿಗಳಿದಾವೆ, EWS ದವರಿಗೆ 3 ವೇಕೆನ್ಸಿಗಳಿದಾವೆ, OBCದವರಿಗೆ 10 ವೇಕೆನ್ಸಿಗಳಿದಾವೆ. ನೆಕ್ಸ್ಟ್ SCದವರಿಗೆ 5 ವೇಕೆನ್ಸಿ, STದವರಿಗೆ 1 ವೇಕೆನ್ಸಿ. ಟೋಟಲ್ ನಮ್ಮ ಕರ್ನಾಟಕಕ್ಕೆ 32 ಹುದ್ದೆಗಳು ಯಾವುದು ಸ್ವೀಪರಿಗಿದಾವೆ. ನೆಕ್ಸ್ಟ್ ಕೋಜಿ ಅಂತ ಕೇಳಿದ್ರೆ ಇದಕ್ಕೆ ಯಾವುದೇ ಥರದಂಥ ವೇಕೆನ್ಸಿ ಇಲ್ಲ. ನೆಕ್ಸ್ಟ್ ಕುಕ್ ಬಂದ್ಬಿಟ್ಟು ನೋಡ್ಕೊಡ್ರಿ, ಕುಕ್ಕಿಗೆ ಕಡ್ಡಾಯವಾಗಿ NSQF ಸರ್ಟಿಫಿಕೇಟ್ ಕೇಳಿದಾರೆ, ವಾಟರ್ ಕ್ಯಾರಿಯರ್ಗೆ ಕೂಡ NSQF ಸರ್ಟಿಫಿಕೇಟ್ ಕೇಳಿದಾರೆ, ವೇಟರ್ಗೆ ಕೂಡ NSQF ಸರ್ಟಿಫಿಕೇಟ್ ಕಡ್ಡಾಯವಾಗಿ ಕೇಳಿದಾರೆ. ಕುಕ್ ನೋಡ್ಕೊಡ್ರಿ 27 ವೇಕೆನ್ಸಿ UR ಕ್ಯಾಟಗರಿದವರಿಗೆ, 7 ವೇಕೆನ್ಸಿ EWS ದವರಿಗೆ, OBCದವರಿಗೆ 24 ವೇಕೆನ್ಸಿ. ನೆಕ್ಸ್ಟ್ SCದವರಿಗೆ 11 ವೇಕೆನ್ಸಿ. ನೆಕ್ಸ್ಟ್ STದವರಿಗೆ 5 ವೇಕೆನ್ಸಿ. ಟೋಟಲಿ ನಮ್ಮ ಕರ್ನಾಟಕಕ್ಕೆ ಇರತಕ್ಕಂಥ ಕುಕ್ ವೇಕೆನ್ಸಿಗಳು 74 ವೇಕೆನ್ಸಿಗಳಿದಾವೆ. ನೆಕ್ಸ್ಟ್ ವಾಟರ್ ಕ್ಯಾರಿಯರ್ ನೋಡ್ಕೊಡ್ರಿ, ವಾಟರ್ ಕ್ಯಾರಿಯರ್ಗೆ UR ಕ್ಯಾಟಗರಿದವರಿಗೆ 12 ವೇಕೆನ್ಸಿ, EWS ದವರಿಗೆ 3 ವೇಕೆನ್ಸಿ, OBCದವರಿಗೆ 12 ವೇಕೆನ್ಸಿ, SCದವರಿಗೆ 7 ವೇಕೆನ್ಸಿ, STದವರಿಗೆ 2 ವೇಕೆನ್ಸಿ. ಟೋಟಲ್ ವೇಕೆನ್ಸಿ ಬಂದ್ಬಿಟ್ಟು 36 ವೇಕೆನ್ಸಿಗಳು ವಾಟರ್ ಕ್ಯಾರಿಯರ್ಗೆ ಇರ್ತಾವೆ. ನೆಕ್ಸ್ಟ್ ವೇಟರ್ಗೆ ನೋಡ್ಕೊಡ್ರಿ, ಅದು OBCದವರಿಗೆ 1 ವೇಕೆನ್ಸಿ ಮಾತ್ರ ಇದೆ. ಟೋಟಲ್ ವೇಕೆನ್ಸಿ ನೋಡ್ಕೊಡ್ರಿ, UR ಕ್ಯಾಟಗರಿದವ್ರಿಗೆ ಎಷ್ಟಿದಾವೆ, ಟೋಟಲ್ ವೇಕೆನ್ಸಿ ಬಂದ್ಬಿಟ್ಟು 63 URದವರಿಗೆ, EWS ದವರಿಗೆ 16, OBCದವರಿಗೆ 56, SCದವರಿಗೆ 27, STದವರಿಗೆ 8. ಟೋಟಲ್ ನಮ್ಮ ಕರ್ನಾಟಕಕ್ಕೆ ಪುರುಷ ಅಭ್ಯರ್ಥಿಗಳಿಗೆ ಇರತಕ್ಕಂಥ ಹುದ್ದೆಗಳಿಗೆ 170 ಪುರುಷ ಅಭ್ಯರ್ಥಿಗಳಿಗೆ ವೇಕೆನ್ಸಿಗಳಿದಾವೆ. ಸೊ ಮಹಿಳೆಯರದು ಕೂಡ ನಾನು ಲಿಸ್ಟನ್ನು PDF ನಿಮ್ಮ ಟೆಲಿಗ್ರಾಮ್ದಲ್ಲಿ ಹಾಕಿರ್ತೀನಿ, ನನ್ನ HJF ಪ್ಯಾರಾಮಿಲಿಟರಿ ಟೆಲಿಗ್ರಾಮ್ದಲ್ಲಿ. ಸೊ ಈ ಚಾಟ್ ಕೂಡ ನಾನು ಬರೆದಿಟ್ಟಿದ್ದೀನಿ. ಸೊ ಇದನ್ನು ಕೂಡ ನಾನು ಟೆಲಿಗ್ರಾಮ್ದಲ್ಲಿ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಕರೆಕ್ಟಾಗಿ ನಮ್ಮ HJF ಪ್ಯಾರಾಮಿಲಿಟರಿ ಟೆಲಿಗ್ರಾಮನ್ನು ಹೋಗಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಆ ಟೆಲಿಗ್ರಾಮಿಗೆ ಜಾಯಿನ್ ಆದರೆ ಅಂದರೆ ಸಾಕಷ್ಟು ಇನ್ಫಾರ್ಮೇಷನ್ಗಳು ನಿಮ್ಗೆ ತಿಳ್ಕೊತೀರಿ. ಎಷ್ಟೋ ವಿದ್ಯಾರ್ಥಿಗಳು ಖರ್ಚು ಮಾಡ್ಕೊಂಡ್ಬಿಟ್ಟು ಸೊ ತಮಿಳ್ನಾಡಿಗೆ ಹೋಗಿ, ನೆಕ್ಸ್ಟ್ ಬೆಂಗಳೂರಿಗೆ ಹೋಗಿ
ಫಿಸಿಕಲ್ ಪಾಸ್ ಮಾಡ್ಕೊಂಡು ಬಂದಿರಿ, ಬಟ್ ನಿಮ್ಮದು ಅಪ್ಲಿಕೇಶನ್ ಅಂದರೆ ನಿಮ್ಮದು ರಿಜೆಕ್ಟ್ ಆಗಿದೆ. ಬೇಜಾರಾಗಕ್ಕೆ ಹೋಗ್ಬೇಡ್ರಿ. ಸಾಕಷ್ಟು ಹುದ್ದೆಗಳನ್ನ ಕನ್ಫರ್ಮನ್ನು ಮಾಡಿರ್ತದ. ಎಕ್ಸ್ಪೀರಿಯನ್ಸ್ ಆದರೂ ಆಗಿದೆ ತಾನೆ. ನಾನು ಎಕ್ಸ್ಪೀರಿಯನ್ಸ್ ಆಯ್ತಲ್ಲ, ನನಗೆ BSF ಒಳಗಡೆ ಹೋಗಬೇಕಾದ್ರೆ ನನಗೊಂದು ಅವಕಾಶವನ್ನು ಕೊಟ್ಟಿರಲ್ಲ ಅನ್ನೋದನ್ನು ತಿಳ್ಕೊಂಡು ಆರಾಮ್ಸಾಗಿ ಕೂಲಾಗಿಡ್ರಿ. 5 ಕಿಲೋಮೀಟರ್ ರನ್ನಿಂಗನ್ನು ನಾನು ಹೊಡೆದಿದ್ದೀನಿ. ನನ್ನ ಹೈಟ್ ಬರ್ತೈತೆ, ಚೆಸ್ಟ್ ಬರ್ತೈತೆ. ಸೊ ನಾನು ಕೂಡ ಇನ್ಮೇಲೆ SSGDಗೆ ತಯಾರಿಯನ್ನು ಮಾಡಬೇಕು ಅನ್ನೋದನ್ನು ನಿಮ್ಮ ಟಾರ್ಗೆಟ್ ಇಟ್ಕೊಂಡು SSGDಯನ್ನು ಮಾಡ್ಕೊಳ್ರಿ. SSGDಗೆ ಈಗಿಂತನೇ ತಯಾರಿಯನ್ನು ಸ್ಟಾರ್ಟ್ ಮಾಡ್ಕೊಳ್ರಿ. ಸೊ ಮಹಿಳಾ ಅಭ್ಯರ್ಥಿಗಳು ಕೂಡ ನೀವು ನಿಮ್ಮ ವೇಕೆನ್ಸಿಗಳನ್ನು ನೋಡ್ಕೊಂಡ್ಬಿಟ್ಟು ಇನ್ಮೇಲೆ ಫಿಸಿಕಲ್ಗೆ ಹೋಗ್ತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಫಿಸಿಕಲ್ಗೆ ಅಟೆಂಡ್ ಆಗ್ರಿ. ಓಕೆ, ಇಷ್ಟು ಇನ್ಫಾರ್ಮೇಷನ್ಗಳನ್ನ ತಿಳಿಸ್ಬೇಕಾಗಿತ್ತು. ಸೊ ನಿಮಗೆ ತಿಳಿಸಿನಿ, ಈ ಟೆಲಿಗ್ರಾಮ್ದಲ್ಲಿ ಕೂಡ ಅಪ್ಲೋಡನ್ನು ಮಾಡಿದ್ದೀನಿ. ನೀವೇನಾದರೂ SSGDಗೆ ಕೋಚಿಂಗ್ ತೊಗೊಳ್ಬೇಕು, BSF ಟ್ರೇಡ್ಸ್ ಫಂಡ್ ಫಿಸಿಕಲ್ ಪಾಸ್ ಆಗಿದ್ದೀವಿ ಸರ್, ನಾವು ಕೂಡ ಕೋಚಿಂಗ್ ಬರಬೇಕು ಅಂದ್ಕೊಂಡಿದ್ದೀರಪ್ಪ ಅಂದರೆ ನಮ್ಮ HJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆಯಲ್ಲಿ ಸೊ ನಾವು ಇವಾಗಲೇ ಕ್ಲಾಸಸ್ಗಳನ್ನು 10ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ, ಬೇಸಿಕ್ ಸ್ಟಾರ್ಟ್ ಆಗಿದೆ. ನೀವು ಬರಬೇಕು, ಕೋಚಿಂಗನ್ನು ತೊಗೊಳ್ಬೇಕು. ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಇಬ್ಬರಿಗೆ ಕೂಡ ನಾವು ಕೋಚಿಂಗನ್ನು ಕೊಡ್ತಾ ಇದ್ದೀವಿ. ನೋಡ್ಕೊಡ್ರಿ, ಅತಿ ಕಡಿಮೆ ಸಮಯದಲ್ಲಿ SSGD ಯಾಕಂದರೆ ಫೆಬ್ರವರಿ 23ನೇ ತಾರೀಕಿಗೆ ಎಕ್ಸಾಮ್ ಕಂಡಕ್ಟ್ ಆಗ್ತಾ ಇದೆ. ಅತಿ ಕಡಿಮೆ ಸಮಯದಲ್ಲಿ ನಿಮ್ಮ ಸಿಲೆಬಸ್ಸನ್ನು ಕವರ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಎಕ್ಸಾಮಿಗೆ ತಯಾರಿಯನ್ನು ರೆಡಿ ಮಾಡಿಸುವಂಥ ಜವಾಬ್ದಾರಿಯನ್ನು ನಾವು ತೊಗೊಂಡಿದ್ವಿ. ನೀವು ಬಂದು ಅಡ್ಮಿಷನ್ಗಳನ್ನು ತೊಗೊಳ್ಬೇಕು, ನಿಮ್ಮ ಸೀಟನ್ನು ಕನ್ಫರ್ಮೇಷನ್ ಮಾಡ್ಕೊಳ್ಬೇಕು. ಹೆಚ್ಚಿನ ಮಾಹಿತಿ ಇನ್ಫಾರ್ಮೇಷನ್ಗಳು ಬೇಕಾಗಿತ್ತಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ನಮ್ಮ HJ ಡಿಫೆನ್ಸ್ ಅಕಾಡೆಮಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರು. ಇದು ಯಾವುದೇ ಥರನಂತ BSF ಟ್ರೇಡ್ಸ್ ಫಂಡ್ ಇನ್ಫಾರ್ಮೇಷನ್ ಕೊಡೋದಿಲ್ಲ. ಜಸ್ಟ್ ನಿಮಗೆ ಅಡ್ಮಿಷನ್ಗೆ ಅಕಾಡೆಮಿಕ್ ಆಫೀಸ್ ನಂಬರ್ ಇರ್ತೈತಿ. ಸೊ ಈ ನಂಬರ್ಗೆ ಕಾಲ್ ಮಾಡಿಬಿಟ್ರೆ ಸೊ ನಿಮ್ಗೆ ಅಕಾಡೆಮಿ ಇನ್ಫಾರ್ಮೇಷನ್ ಮಾತ್ರ ಸಿಗ್ತೈತಿ. ಸರ್ BSFನಲ್ಲಿ ಈ ಕಾಸ್ಟಿಗೆ ಎಷ್ಟು ವೇಕೆನ್ಸಿ ಇದಾವೆ, ಈ ಕಾಸ್ಟಿಗೆ ಎಷ್ಟು ವೇಕೆನ್ಸಿ ಇದಾವೆ ಅಂದರೆ ಯಾವ ಥರದಂಥ ಇನ್ಫಾರ್ಮೇಷನ್ ಇವ್ರಿಗೆ ಗೊತ್ತಿರೋದಿಲ್ಲ. ಜಸ್ಟ್ ಅಕಾಡೆಮಿ ಇನ್ಫಾರ್ಮೇಷನ್ ಮಾತ್ರ ನಿಮ್ಗೆ ತಿಳಿಸ್ಕೊಡ್ತಾರೆ. ಸೊ ಕಾಲ್ ಮಾಡಿಬಿಟ್ಟು ಈಗಲೇ ನಿಮ್ಮ ಸೀಟನ್ನು ಬುಕ್ ಮಾಡಿಕೊಡ್ರಿ. ಮಹಿಳಾ ಅಭ್ಯರ್ಥಿಗಳಿಗೆ ಸಪ್ರೇಟ್ ಆಗಿರ್ತಕ್ಕಂಥ ಹಾಸ್ಟೆಲ್ ಇರುತ್ತೆ, ಪುರುಷ ಅಭ್ಯರ್ಥಿಗಳಿಗೆ ಸಪ್ರೇಟ್ ಆಗಿರ್ತಕ್ಕಂಥ ಹಾಸ್ಟೆಲ್ ಕೂಡ ಇರ್ತದೆ ಸ್ನೇಹಿತರೆ. ನಾವು ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ನಿಮ್ಗೆ ಸರಿಯಾಗಿದ್ರೆ, ಸೊ ಇಷ್ಟ ಆಗಿದ್ರೆ, ಈ ಥರದ ಅಪ್ಡೇಟ್ಗಳು ನಿಮಗೆ ಬೇಕಾಗಿತ್ತು, ಯಾವುದೇ ಟ್ರೇಡ್ಸ್ ಫಂಡ್ ಹುದ್ದೆಗಳನ್ನ ಕನ್ಫರ್ಮ್ ಮಾಡಿಲ್ಲ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ಗಳು ಬೇಕಾಗಿತ್ತಂದರೆ ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬರಿಗೆ ಶೇರ್ ಮಾಡಿಕೊಡ್ರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಈ ಸಬ್ಸ್ಕ್ರೈಬ್ ಬಟನ್ನ ನೀವು ಹೊತ್ಕೊಂಡ್ರೆ ನಾವು ಡೈಲಿ ಕೊಡ್ತಿರ್ತಕ್ಕಂಥ ಪ್ರತಿಯೊಂದು ಇನ್ಫಾರ್ಮೇಷನ್ಗಳು ನಿಮಗೆ ತಿಳಿತಾ ಇರ್ತದೆ. ಸೊ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.